ಹಾಯ್ ಹಲೋ ನಮಸ್ತೆ. ಪೂರಿ ಮಾಡೋದಂದರೆ ಒಂದು ದೊಡ್ಡ ತಲೆನೋವಪ್ಪ ಅಂತ ನಿಮಗೂ ಅನ್ಸುತ್ತಾ? ಬನ್ನಿ ಸಿಂಪಲ್ ಟ್ರಿಕ್ ಯೂಸ್ ಮಾಡಿ ಫ್ಲಫಿ ಆಗಿರೋ ಪೂರಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಗೋಧಿ ಹಿಟ್ಟನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನೀರು ಹಾಕಿ ಇದನ್ನು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಸಿಂಪಲ್ ಟ್ರಿಕ್ ಏನಂದರೆ, ನೀವು ಒಂದೇ ಸರ್ತಿಗೆ ಫುಲ್ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಬಾರ್ದು. ಸ್ವಲ್ಪ ಸ್ವಲ್ಪ ಹಾಕ್ತಾ ಹಿಟ್ಟನ್ನು ಕಲಿಸ್ತಾ ಹೋಗಬೇಕು. ಅದು ಕಲಿಸ್ಬೇಕಾದ್ರೆ ಒಂದೇ ಸರ್ತಿಗೆ ಹಿಟ್ಟನ್ನು ಮುದ್ದೆ ಮಾಡಬಾರ್ದು. ನಿಮಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾ ಹಾಕ್ತಾ ಉದುರುದ್ರಾಗೆ ಅದನ್ನು ಕಲಿಸ್ತಾ ಹೋಗಬೇಕು. ಒನ್ಸ್ ಇಷ್ಟು ನೀರು ಹಾಕಿದರೆ ಸಾಕು, ಸಾಫ್ಟ್ ಅಂತ ಹಿಟ್ಟು ಅನಿಸಿದ್ರೆ ಆವಾಗ ಮುದ್ದೆ ಮಾಡಿ ಚೆನ್ನಾಗಿ ನಾದ್ಕೋಬೇಕು. ನಾವು ನಾದ್ಕೊಂಡು ಆದಮೇಲೆ ಸ್ವಲ್ಪ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಹಿಟ್ಟನ್ನು ನಾದ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಹಿಟ್ಟಿಗೆ ಚೆನ್ನಾಗಿ ಎಣ್ಣೆ ಹಿಡಿಯುತ್ತೆ ಒಂದು. ಆ್ಯಂಡ್ ಇನ್ನೊಂದು, ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು. ಇವಾಗ ನಾನು ರೊಟ್ಟಿ ಮಾಡಬೇಕಂದ್ರೆ ಓಕೆ, ನನಗೆ ಎಷ್ಟು ಬೇಕಾಗುತ್ತೆ ಅದು ನಿಮಗೊಂದು ಐಡಿಯಾನು ಸಿಗುತ್ತೆ. ಈ ಥರ ಮಾಡಿಕೊಂಡು ಚೆನ್ನಾಗಿ ನಾದಿ ಅದಾದಮೇಲೆ ಹಿಟ್ಟನ್ನು ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕಿ ಅದನ್ನ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ. ಒಂದು ಅರ್ಧ ಗಂಟೆ ಆದಮೇಲೆ ನಿಮಗೆ ಸಾಫ್ಟಾಗಿರೋ ಹಿಟ್ಟು ರೆಡಿ ಆಗುತ್ತೆ. ನೀವು ಚಪಾತಿ ಮಾಡೋದಾದರೂ ಪೂರಿ ಮಾಡೋದಾದರೂ ಇದೇ ಮೆಥಡಲ್ಲಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿರೋ ಸಾಫ್ಟಾಗಿರೋ ಹಿಟ್ಟು ರೆಡಿಯಾಗಿದೆ. ನಾವು ಇದನ್ನು ಪೂರಿ ಮಾಡೋಣ. ಇವಾಗ ಒಂದು ಪ್ರಾಬ್ಲಮ್ ಏನಪ್ಪ ನಮಗೆ ಪೂರಿ ಮಾಡಬೇಕಾದ್ರೆ ಅಂದರೆ, ಪೂರಿ ಕರಿತಿರ್ಬೇಕಾದ್ರೆ ಎಣ್ಣೆಲಿ ಫುಲ್ಲು ಹಿಟ್ಟಾಗುತ್ತೆ ಅಲ್ವಾ? ಸೊ ಆಮೇಲೆ ಅದನ್ನು ಸೋಸಬೇಕು, ಎಷ್ಟು ದೊಡ್ಡ ರಗಳೆ. ನೀವು ಈ ಥರ ಸಿಂಪಲ್ ಟ್ರಿಕ್ ಯೂಸ್ ಮಾಡಿ. ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಶೀಟ್ ತೊಗೊಂಡಿದ್ದೀನಿ. ಪ್ಲಾಸ್ಟಿಕ್ ಶೀಟ್ ಅಂದರೆ ಆ್ಯಕ್ಚುಲಿ ನಾವು ಹಿಟ್ಟೇನು ತೊಗೊಂಡಿರ್ತೀವಲ್ವ ಅದೇ ಕವರನ್ನೇ ನಾನಿಲ್ಲಿ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ನೀವು ಅದೇ ಥರ ಮಾಡ್ಕೊಳ್ಳಿ. ಇಲ್ಲ ಒಂದು ಯಾವುದಾದ್ರೂ ದಪ್ಪ ಪ್ಲಾಸ್ಟಿಕ್ ಶೀಟ್ ಇದ್ದರೆ ಅದಾದರೂ ತೊಗೊಬೋದು, ಅಥವಾ ಹೋಳಿಗೆ ಮಾಡೋ ಶೀಟ್ ಅಂತ ಮಾರ್ಕೆಟಲ್ಲೂ ಸಿಕ್ಕತ್ತೆ, ಅಥವಾ ಬಟರ್ ಪೇಪರ್ ಆದರೂ ನೀವು ಯೂಸ್ ಮಾಡ್ಬೋದು. ನಾನು ಫುಲ್ ಫ್ಯಾಮಿಲಿಗೆ ಎಲ್ಲರಿಗೂ ಸರ್ವ್ ಮಾಡಿ ಆದಮೇಲೆ ಲಾಸ್ಟಲ್ಲಿ ನನಗೆ ಅಂತ ಸರ್ವ್ ಮಾಡಬೇಕಾದ್ರೆ ಈ ವಿಡಿಯೋನ ನಾನು ರೆಕಾರ್ಡ್ ಮಾಡಿದ್ದೀನಿ. ಎಣ್ಣೆ ಎಷ್ಟು ಕ್ಲಿಯರ್ ಆಗಿದೆ ಇದುವರೆಗೂ ನೀವು ನೋಡ್ಬೋದು. ಸೊ ಈ ಥರ ನೀವು ಹಾಟ್ ಪೂರಿನ, ಫ್ಲಫಿ ಆಗಿರೋ ಪೂರಿನ ಮನೇಲೇ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು. ನಾನಿವತ್ತು ಆಲೂ ಸಾಗು ಜೊತೆ ಅದ್ರ ಜೊತೆ ಸ್ವಲ್ಪ ಬೀನ್ಸು ಹಾಕಿ ಪಲ್ಯ ಮಾಡಿದ್ದೆ ವಿತ್ ಬ್ಲೂ ಟೀ. ನಾನಿವತ್ತನ್ನ ಸರ್ವ್ ಮಾಡ್ತಾ ಇದ್ದೀನಿ. ಸೊ ನೀವು ಮಾಡಿ ಪೂರಿ ಆ್ಯಂಡ್ ಟೇಸ್ಟ್ ಹೇಗಿತ್ತು ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ. ಇನ್ಮೇಲೆ ಆರಾಮಾಗಿ ಪೂರಿ ಮಾಡ್ಕೊಂಡು ತಿನ್ಬೋದು ವಿತೌಟ್ ಎನಿ ಮೆಸ್.